ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ, ಇವತ್ತು ಧಾರಾಕಾರ ಮಳೆ ಬಿದ್ದಂತಹ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ಗಿದ್ದು, ಕಳೆದ ನಮ್ಮ ಕಾಚನಾಯಕನಹಳ್ಳಿಯ ಗ್ರಾಮದಲ್ಲಿ ವಾಸವಾಗಿರುವಂತಹ ಮುರಳಿ ಎಂಬುವಂತಹ ವ್ಯಕ್ತಿ ಜಾಗದ ಮಾಲೀಕರು. ಅವರು ಕಳೆದ 3 ದಿನದ ಹಿಂದೆಗಡೆ ಒಂದು ಕೊಳವೆ ಬೋರನ್ನು ಕೊರೆಸ್ತಾರೆ. ಅದರಲ್ಲಿ ಬಂದಂತಹ ಮಣ್ಣನ್ನು, ಶಿಲ್ಟನ್ನು ಬಂದಂತಹ ಮಣ್ಣನ್ನು ಏನು ಮಾಡ್ತಾರೆ, ಆ ನೀರು ಸಮೇತ ಮಣ್ಣು ಬರುತ್ತಲ್ಲ, ಆ ಮಣ್ಣನ್ನು ಈ ಡ್ರೈನೇಜ್ ಇದೆಯಲ್ಲ ಮೋರಿಗಳಿಗೆ ತಿರ್ಸ್ತಾರೆ. ಮೋರಿಗಳಿಗೆ ತಿರ್ಸಿದ ಮೇಲೆ ಆ ಮಣ್ಣೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಯಾವ ರೀತಿ ಜಾಮ್ ಆಗಿದೆ. ಮತ್ತು ನೀರುಗಳೆಲ್ಲ ಹಿಂದೆಗಡೆ ಇರುವಂತಹ ತಗ್ಗು ಮನೆಗಳಿಗೆಲ್ಲ ನೀರುಗಳು ಹೋಗ್ತಾಯಿದೆ. ಅದನ್ನು ಕೇಳೋದಕ್ಕೆ ಹೋದರೆ ಎಷ್ಟು ಗುಂಡಾಗಿರೋ ವರ್ತನೆಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ನಾವು ನಮ್ಮ ಆನೇಕಲ್ ತಾಲೂಕಿನ ಸೂರ್ಯನಗರ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ನಮ್ಮ ಸೂರ್ಯನಗರದ 112ಗೆ ಕರೆ ಮಾಡಿ ಅವರಿಗೆ ದೂರನ್ನು ದಾಖಲೆ ಮಾಡಿದ್ವಿ. ಅಂಥ ವ್ಯಕ್ತಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು. ಇದೇ ರೀತಿ ಸಾಮಾನ್ಯ ಜನರುಗಳಿಗೆ ಇಷ್ಟೆಲ್ಲ ತೊಂದರೆಗಳನ್ನು ಕೊಡ್ತಾರಂದರೆ ಇವ್ರಿಗೆ ಎಷ್ಟು ದುರಹಂಕಾರಗಳಿರ್ಬೋದು. ದುಡ್ಡಿನ ಹಮ್ಮಲ್ಲಿ ಎಷ್ಟು ಕೆಚ್ಚಾಗಿ ಮಾತಾಡ್ತಾರೆ ಗೊತ್ತಾ. ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು. ದುಡ್ಡಿದೆ, ಅವರು ದುಡ್ಡನ್ನು ಕೊಟ್ಟೆ ಅವರು ಜಾಗವನ್ನು ಖರೀದಿ ಮಾಡಿರ್ತಾರೆ. ಆದರೆ ನಾವು ಜಾಗ ಖರೀದಿ ಮಾಡೋರು ಅಂದರೆ ಮತ್ತೆ ಹಿಂದ್ಗಡೆ ಇರುವಂತಹ ಮನೆಗಳಿಗೆಲ್ಲ ಆದರೆ ಸಮಸ್ಯೆ ಆಗೋದಿಲ್ವಾ? ಹಾಗಾದರೆ ಅವರು ಮನುಷ್ಯರಲ್ವಾ? ಅವರಿಗೆ ಮನುಷ್ಯನ ಜೀವದ ಬೆಲೆ ಗೊತ್ತಾಗೋದಿಲ್ವಾ? ಇವರು ಮಾತ್ರ ಮನುಷ್ಯರು. ಇವ್ರಿಗಾದರೆ ರಾತ್ರಿಯಲ್ಲಿ ನಿದ್ರೆ ಆರಾಮಾಗಿ ಹೋಗುತ್ತೆ. ಮನೆಗಳಲ್ಲಿ ಅಗಾಢವಾದಂತಹ ನಿದ್ರೆಗಳು. ನಾವುಗಳು ಸಾಮಾನ್ಯ ಜನ ಪಾಪ ಇಲ್ಲಿ ಈ ರೀತಿ ನೀರುಗಳೆಲ್ಲ ಮನೆಗಳಿಗೆಲ್ಲ ನುಗ್ಗಿ ಅದರಲ್ಲಿ ಬರುವಂತಹ ಕೊಚ್ಚೆ ನೀರು, ಆ ನೀರುಗಳೆಲ್ಲ ಮನೆಗಳಿಗೆಲ್ಲ ಬಂದರೆ ಅದರಲ್ಲೂ ಬರುವಂತಹ ಕ್ರಿಮಿಕೀಟಗಳು ಎಷ್ಟೆಲ್ಲ ಅನಾರೋಗ್ಯಗಳಿಂದ ಸಮಸ್ಯೆಗಳಾದರೆ ಇವರು ಹೊಣೆಗಾರರಾಗ್ತಾರೆ. ಹಾಗೆ ಈ ನೀರುಗಳೆಲ್ಲ ನೋಡ್ತಾ ಇರ್ಬೋದು, ಈ ನೀರು ಮನೆಗಳ ಒಳಗಡೆ ಹೋಗ್ತಾಯಿದ್ವು. ಪಾಪ ಈ ವ್ಯಕ್ತಿ ಸ್ವಲ್ಪ ಹೈಟ್ ಮಾಡಿಕೊಂಡು ಕಟ್ಟಿರೋದಕ್ಕೋಸ್ಕರ ನೀರು ಸ್ವಲ್ಪ ಇಲ್ಲ, ಆಗಲೇ ಮಳೆ ಬಿದ್ದಿರೋ ಸಮಯದಲ್ಲಿ ಫುಲ್ ನೀರು ಒಳಗಡೆ ಹೋಗಿತ್ತು. ಆಗ ಅದು ವಿಡಿಯೋ ಇರಲಿಲ್ಲ. ಕಳೆದ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಬಿಡೋದಿಲ್ಲ. ಇಷ್ಟರೊಳಗಡೆ ಕ್ಲೀನ್ ಮಾಡಿಸಲೇಬೇಕಾಗಿತ್ತು. ಹಾಗಾಗಿ ನಾವು ಸೂರ್ಯನಗರದ ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕಾಗಿತ್ತು. ಹಾಗಾಗಿ ಕೊಟ್ಟಿದ್ದೀವಿ. ಅಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಅವರ ಅಧಿಕಾರಿಗಳ ಉತ್ತರದಲ್ಲೇ ಅವರಿಗೆ ಕೊಡಬೇಕನ್ನೋ ಉದ್ದೇಶವಾಗಿ ಅವರನ್ನು ಕರೆಸಿದ್ವಿ. ಅವರ ಸಮ್ಮುಖದಲ್ಲೇ ಕಾಮಗಾರಿ ಆಗ್ತಾಯಿದೆ, ತೆರವು ಆಗ್ತಾಯಿದೆ. ಮೋರಿಯಲ್ಲಿ ಬಿದ್ದಂತಹ ಮಣ್ಣನ್ನು ರಿಮೂವನ್ನು ಮಾಡ್ತಾ ಇದ್ದಾರೆ. ಅದೇ ಕೆಲಸ 1 ವಾರದ ಹಿಂದೆ ಮಾಡಿದರೆ ಏನಾಗ್ತಾಯಿತ್ತು? ಕೆಲಸ ಮಾಡ್ಕೊಂಡ್ಬೇಡ ಅಂತ ಹೇಳ್ತಾಯಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ಇನ್ನೊಬ್ರಿಗೆ ಯಾಕ್ರಿ ತೊಂದರೆ ಕೊಡೋದು? ಸಾರ್ವಜನಿಕರ ಸುತ್ತದಲ್ಲಿ ಬಾ ಪರವಾಗಿಲ್ಲ, ನೀನೇನು ಬರಬೇಡ, ಬಾ ನಾನು ಇದ್ದೀನಿ, ಬಾ ನೀನೇನು ತಲೆ ಕೆಡಿಸ್ಕೊಳಕ್ಕೆ. ಸಾರ್ವಜನಿಕರ ಸೊತ್ತನ್ನು ಪ್ರತಿಯೊಬ್ಬರು ತೆರಿಗೆ ಕಟ್ತೀವಲ್ಲ, ಈ ರೀತಿ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನಾದರೆ ಯಾರ್ರೀ ಹೊಣೆಗಾರರು? ಸರ್, ನಾವೇನಾದ್ರೂ ಮನವಿ ಮಾಡಕ್ ಬಂದ್ರೆ ಸ್ಥಳೀಯರ ಮೇಲೆನೆ ಧಮಕಿಗಳಾಕೋದು. ಕಳೆದ ಒಂದು ಟೈಮ್ ಹಂಗೆ ಪೌರ ಕಾರ್ಮಿಕರ ರಿಮೂವ್ ಮಾಡಿದ್ದಾರೆ. ಆ ಟೈಮ್ ಎಷ್ಟೇ ಸತಿ ಮನವಿ ಮಾಡಿದ್ರು ದಿಮಾಕಲ್ಲಿ ಮಾತಾಡೋದು, ಅಹಂಕಾರದಲ್ಲಿ ಮಾತಾಡೋದು. ಇಲ್ಲಿ ಕೇಳಿ ಸರ್, ಮಹಿಳೆಯರನ್ನ ಕೇಳಿ ಸರ್. ಎಷ್ಟು ಅಂಗಡಿಯೂ ಮಣ್ಣು ತುಂಬಿಟ್ಟ ನಿಲ್ ಮೋರೆಯಲ್ಲಿ ಮಣ್ಣು ತುಂಬಿಟ್ಟು ನೀರಂಗ್ ಹೋಗುತ್ತೆ. ಅಲ್ಲಿ ಯಾವಾಗ ಮಾಡ್ಸೋದು? ಏನ್ ತಿಂಗಳಿಂಕ ನೀನ್ ಮಾಡಿಸ್ತಾ ಇರೋದು? ಈ ಮನೆಗಳೆಲ್ಲ ನೀರುಗಳು ಹೋಗೋದ್ರೆ ಸರ್ ಏನಾದ್ರೂ ಶಾರ್ಟ್ ಸೆಕ್ಯೂರಿಟಿ ಆಯ್ತು ಅಂದ್ರೆ ಜನಗಳ ಜೀವೋಪಾಧಿ ಏನಾಗ್ಬೇಕು ಸರ್? ಜನ ಎಲ್ಲ ನಿನ್ ಕೆಲಸ ಮಾಡ್ಸ್ಕೊಂತೀಯ, ಮೋರಿ ನಿನ್ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಪಂಚಾಯತಿಗೆ ಹೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗುತ್ತೆ? ಪಂಚಾಯತಿಗೆ ಫೋನ್ ತೆಗಿತಾ ಇಲ್ಲ. ಇಲ್ಲ ಸರ್, ಇದ್ರ ಒಳಗಡೆ ಮಣ್ಣು ಹಾಕಿದ್ದಾನೆ. ಇದೆಲ್ಲ ಫುಲ್ ಜಾಮ್ ಆಗಿದೆ ಸರ್. ಈ ಕಲ್ಲು ತೆಗೆದ್ರೆ ನೀರು ಹೋಗುತ್ತೆ. ಒಳಗಡೆ ಕಲ್ಲು ಹಾಕ್ಬಿಟ್ಟು ಇವ್ನ ಮೇಲೆ ಚಪ್ಪಲಿ ಹಾಕೊಂಡ್ ಹೆಂಗ್ ಹೋಗುತ್ತೆ? ಈಗ ಉತ್ತರ ಕರ್ನಾಟಕದಲ್ಲಿ ಕೃಷಿ ಹೊಂಡಗಳನ್ನ ಮಾಡಿ ಮಕ್ಕಳು ಬಿದ್ದು ಜೀವಗಳನ್ನ ಕಳ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಅನುಮತಿ ಇಲ್ದಿರ ಕೃಷಿ ಹೊಂಡಗಳು ಮಾಡೋದು ಇವರು. ಏನೋ ಹೇಳಿ ತೆಗಿತೀನಿ
ಪಂಚಾಯತಿ ಕೇಳಮ್ಮ, ಇನ್ನು ನಾನ್ ತೆಗಿಬೇಕು. ಮೋರಿ ಬೇಕಿದ್ರೆ ಮೋರಿಲಿ ಮಣ್ಣು ತುಂಬಿಟ್ಟು ಮೋರಿಗೆ ಹೇಳ್ತಾರೆ ಪಂಚಾಯತ್ ಬಂದು ತುಂಬ್ತಾರೆ. ನಿನ್ ಕೆಲಸ ನೀನ್ ಮಾಡ್ಕೊಂಡು ನಾನು ತೆಗಿಬೇಕು ತಾನೆ. ಪ್ರತಿಯೊಬ್ರು ಜೀವ ಸರ್, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಅವ್ರ ಜಾಗದಲ್ಲಿ ಅವ್ರು ಏನನ್ನ ಮಾಡ್ಕೊಳ್ಳಿ. ಇದು ಸಾರ್ವಜನಿಕ ಸ್ವತ್ತಲ್ಲ. ಮೋರಿಗಳಲ್ಲಿ ಪ್ರತಿಯೊಬ್ಬರಿಗೂ ನೀರು ಹೋಗ್ಬೇಕಲ್ಲ. ಈಗ ಮಳೆಗಳ ಟೈಮ್ಗಳಲ್ಲಿ ನಾನಾ ತರ ರೋಗಗಳ ಕಾಯಿಲೆಗಳು ಬರ್ತವೆ. ಕಂಪ್ಲೇಂಟ್ ಒಂದು ಹಾಕ್ಬಿಡಿ ಸರ್, ರೈಸ್ ಮಾಡ್ಬಿಡಿ, ಕಂಪ್ಲೇಂಟ್ ರೈಸ್ ಮಾಡಿ. ಫಸ್ಟ್ ಇಲ್ಲಿ ಒಳಗಡೆ ಮಣ್ಣು ತೆಗಿಬೇಕು. ಇವು ಕಲ್ಲು ತೆಗೆದ್ಬಿಟ್ಟು ಮಣ್ಣು ತೆಗೆದ್ರೆ ನೀರು ಹೋಗೋದು, ಇಲ್ಲಾಂದ್ರೆ ಹೋಗಲ್ಲ. ಮರಿ ತುಂಬಾ ನೀರ್ ಹಾಕ ಕಲ್ಲು ಮಣ್ಣು ಹಾಕವನೆ, ಅದ್ರ ಮೇಲೆ ಸಪ್ಪೆ ಹಾಕವನೆ, ಅದು ಕ್ಲೀನ್ ಮಾಡ್ಕೊಡ್ತಾನೆ ಹಾಕೋಬೇಕು. ಸುಮಾರು ಸಲ ಹೇಳಿದ್ದೀನಿ ನಾನು, ನೀರ್ ತುಂಬ್ಕೊಂಡದೆ ನಮ್ಮನೆ ತೊಗ್ಗಿದೆ, ಎಷ್ಟನ್ನ ಹೇಳ್ತಾನೆ ಸುಮ್ಗೆ ಓತಾನೆ ಇರ್ತಾನೆ. ತೆಗಿತೀನಿ ನೀರಮ್ಮ, ಯಾವಾಗ ತೆಗಿಯೋದು? ಒಂದ್ ತಿಂಗಳಿಂಕನ ನೀರು ವಾಪಸ್ ಬಂದು ಎಷ್ಟೋ ನೀರು ಅಡಿಕೆಲ್ಲ ಬರ್ತದೆ ನಮ್ಮ ಮನೇಲಿ. ಮಟ್ಟ ಮಾಡ್ಕೊಂಡು ಎತ್ತಿಲಿರೋ ಮಣ್ಣು ನೋಡಿ ಸರ್. ಮುರಳಿ ಅವರೇ, ದಯವಿಟ್ಟು ಹೇಳ್ತೀನಿ, JCB ಏನಾದ್ರು ಕೈ ಹಾಕ್ತು ಅಂದ್ರೆ ನಾನು ಕಂಪ್ಲೇಂಟ್ ಹಾಕ್ತೀನಿ. ಹೇಳ್ತೀನಿ, JCB ಒಳಗಡೆನೆ ಹೋಗಲ್ಲ ಸರ್, ಬಗಿಟ್ ಒಳಗಡೆನೆ ಹೋಗಲ್ಲ. ಹೆಂಗ್ ಹೋಗ್ತಾರೆ ಸರ್? ಲಾಸ್ಟ್ ಟೈಮ್ ಹಂಗೆ ನೀವು ಮನೆಗಳು ಕಟ್ಕೊಳ್ರಿ, ತೊಂದ್ರೆ ಇಲ್ಲ. ನಿಮ್ ದುಡ್ಡು, ನೀವು ಮನೆ, ನಿಮ್ ಜಾಗ ನೀವೇನೇನ ಮಾಡ್ಕೊಳ್ಳಿ. ಸಾರ್ವಜನಿಕರ ಸ್ವತ್ತನ್ನು ಯಾಕ್ರಿ ನೀವು ದುರುಪಯೋಗಗಳನ್ನ ಪಡಿಸ್ಕೊಳ್ತೀರಾ? ಯಾಕ ಆ ಕಡೆ ಮಣ್ಣನ್ನು ಹಾಕಿದ್ರೆ ಲಾಸ್ಟ್ ಅಲ್ಲಿ ಪೌರ ಕಾರ್ಮಿಕರು ಬಂದ್ ಎತ್ತಿದ್ದಾರೆ. ಅದ್ರ ಬಗ್ಗೆ ಪರಿಜ್ಞಾನ ಬೇಡ ನಿಮ್ಗೆ? ಹೇಳಿ, ನಿಮ್ಗೆ ಸ್ವಲ್ಪ ಮನುಷ್ಯತ್ವ ಇಟ್ಕೊಂಡು ಬಾಳ್ಬೇಕ್ರಿ ಸರ್. ನೀವ್ ಎತ್ತೇರಿಲ್ಲ ಮಣ್ಣು, ಮುಕ್ಕಾಲ್ ಭಾಗ ಮಣ್ಣು ಎತ್ತೀರಿಲ್ವಾ? ಹಾಕಿಲ್ಲ. ಈಗ ಅಧ್ಯಕ್ಷರಿಗೆ ಫೋನ್ ಮಾಡ್ಲಾ? ಪೌರ ಕಾರ್ಮಿಕರಿಗೆ ಹೇಳಿಲ್ವಾ ನಮ್ಗೆ? ಯಾರೇ ಆಗ್ಲಿ, ಪ್ರತಿಯೊಬ್ಬರಿಗೂ ಜೀವ ಇದೀರಿ, ಮಾಡ್ಕೊಳ್ಳಿ. ಅವ್ರ ಜಾಗದಲ್ಲಿ ಅವ್ರ ಏನನ್ನ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ತೊಂದರೆಯನ್ನ ಕೊಡಬಾರದು. ಇಲ್ಲಿನ ಅಧ್ಯಕ್ಷರೆಲ್ಲ ಸರ್ ಇವ್ರ ಕಡೆನೆ ಏನೇನು ಹೇಳಿದ್ರು ಹೇಳ್ತೀನಿ ಅಂತಾರೆ. ಜನ ಇಲ್ಲಿ ಸಾಯ್ಬೇಕು. ಮಳೆ ನೀರು ಹೋಗೋಕನ್ನ ಬೇಡವಾ? ನಮ್ ನೀರು ಸ್ವಲ್ಪನೂ ಬರಲ್ಲ ಮೋರಿಗೆ. ನಾಳೆ ದಿನ ಏನಾಗುತ್ತೆ ಗೊತ್ತಾ ಸರ್? ಶಾರ್ಟ್ ಸೆಕ್ಯೂರಿಟಿ ಆದ್ರೆ ಮನೆಗಳಲ್ಲಿ ಏನಾದ್ರು ಜೀವ ತೊಂದರೆ ಆದ್ರೆ ಇವ್ರು ಹೊಣೆಗಾರ ಆಗ್ತಾರ? ಕಂಪ್ಲೇಂಟ್ ಒಂದು ತಗೊಂಡೋಗಿ ಸರ್, ನಿಮ್ಗೆ ಟೈಮ್ ಆಗುತ್ತೆ ಪಾಪ. ಇದನ್ನ ಮಿಕ್ಕಿದ್ ನಾನು ಇದು ಮಾಡ್ಕೊಳ್ಳಿ, ನೀವು ಇದು ಮಾಡಿ ಹೇಳ್ತೀನಿ. ಕಲ್ಲು ತೆಗಿಬೇಕು ಸರ್, ಕಲ್ಲು ತೆಗೆದ್ರೇನೆ ನೀರು ಹೋಗಟ. ಕಲ್ಲು ಒಳಗಡೆ ಎಲ್ಲ ಮಣ್ಣು ತುಂಬಿಟ್ಟು ಕಲ್ಲು ಹಾಕಂದವನೆ, ಅವ್ನು ಸೇಫ್ಟಿ ಮಾಡ್ಕೊಂಡವ್. ಇನ್ನೊಬ್ರು ಎಲ್ಲ ದೊಡ್ಡದಾಗೋರು ಅಷ್ಟೇ. ಅಣ್ಣ ಮುರಳಿ ಅಣ್ಣವ್ರೆ, ದಯವಿಟ್ಟು ಸರ್ ನೀವು ಹೇಳಿ, ಬೋರ್ ಹಾಕಿದ್ರಿ ತೊಂದ್ರೆ ಇಲ್ಲ, ನಿಮ್ ಜಾಗದಲ್ಲಿ ನೀವು ಬೋರ್ ಹಾಕಿದ್ರಿ, ಮಣ್ಣನ್ನು ಯಾಕೆ ಹಿಂಗ್ ತಿರ್ಸ್ತಿದ್ರಿ ನೀವು? ಹೇಳಿ, ನೀವ್ ಹೇಳಿ. ಬಂತಲ್ಲ ಎಷ್ಟ್ ದಿನ ಆಯ್ತು? 4 ದಿನ ಆಯ್ತು, 3 ದಿನ ಆಯ್ತು. ಎಷ್ಟ್ ದಿನ ಬೇಕು ನಿನ್ಗೆ ಟೈಮ್? ಇವತ್ ಮಳೆ ಬಂತು ಪಾಪ, ಅವ್ರ ಮನೆಗಳಿಗೆಲ್ಲ ನೀರು ನುಗ್ಗವೆ. ಯಾರೇ ಆಗ್ಲಿ ಮನುಷ್ಯತ್ವ ಇಟ್ಕೊಂಡು ಹೇಳ್ಬೇಕ್ರಿ. ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ರು ಜೀವ ಅಲ್ವಾ? ಇಲ್ಲ ಕ್ರಿಯೇಟ್ ಅಂತಲ್ಲ, ನಿನ್ ಪ್ರತಿನಿತ್ಯ ಇದೆ ಬಂಬರಾಟ. ನಿಂದು ಪ್ರತಿನಿತ್ಯ ಇದೆ ಬಂಬರಾಟ. ಯಾಗ್ಲನ ಬರ್ಲಿ ಬಂಬರಾಟ ಮಾಡ್ತೀರ ನೀವು. ಬದುಕೋದ್ ನೋಡ್ತೀನಿ, ನೀನ್ ಬದುಕು ನಿನ್ ಬೇಕಾಗಿಲ್ಲ. ನಿನ್ ದುಡ್ಡು, ನಿನ್ ಕಾಸು. ಈ ಮೋರಿಗೆ ನೀನ್ ಮಣ್ಣು ತುಂಬಿರೋದು ಮಣ್ಣೇನ್ ತುಂಬಲಿಲ್ಲ ನಾವು ತಂದವೆಂತ ಮೋರಿಗೆ ಹಾಕಕ್ ನಮ್ಗೆ ಗೊತ್ತಿಲ್ಲ. ಬಂದಿರೋ ಸಿಹಿರೋದು ಅವತ್ತೆ ನೀನ್ ಅವತ್ತೇ ಮಾಡ್ಬೋದಾಯ್ತಲ್ವಾ? ನಿನ್ ಕೆಲಸ ಮುಚ್ಕೊಂಡು ನೀವ್ ಹೊರಟೋದೆ. ನೀರು ಮೋರಿ ನೀರ್ ನೀನ್ ಮೋರಿಗೆ ಮಣ್ಣು ಹಾಕ್ಬಿಟ್ಟು ನಿನ್ ಕೆಲಸ ಮುಚ್ಕೊಂಡೆ ಹೊರಟೋದೆ. ಹಂಗೆ ತಕ್ಷಣ ಎತ್ಸ್ಬೋದಾಯ್ತಲ್ಲ. ಮಳೆ ಇರಿಲ್ಲ ಅವಾಗ, ಮಳೆ ಇರಿಲ್ಲ, ಬೋರ್ ಹಾಕ್ತಾರೆ, ಮಳೆ ಇರಿಲ್ಲ. ಮಾತಾಡ್ಲಿ ಮಾಡು. ಅದೇ ಈಗ ಬಂದಾರೆ ಮಾಡ್ತಾ ಇದೆಯಾ? ಬಂದಿಲ್ಲ ಅಂತ ನಮ್ ಲೇಬರ್ ನಾನು ಕರ್ಕೊಂಡೀಗ ನೀವು ಕರ್ತಿದ್ರೆ ನಾನು ಬಂದಿಲ್ಲ ನೋಡಿ ಸರ್. ಹಂಗೆ ನೋಡ್ಕೊಳ್ಳಿ, ಪಾಪ ಅಂತ ಯಾಕೆ ಮಾಡ್ತಾ ಇದ್ಯಾ? ಪಾಪ ಅಂತ ನೀನ್ ಮಾಡಿರೋ ಕೆಲಸ ಇದು. ಅಲ್ಲಿ ನೀನ್ ಮಾಡಿರೋ ಕೆಲಸಪ್ಪ ಇದು.
ಹೌದು, ನಾವೇ ತೊಂದರೆ ಕೊಡೋದು ಯಾವಾಗ ಎಲ್ಲ. ನೀನೇ ತೊಂದ್ರೆ ಕೊಡ್ತೇನೆ. ನೀನು ಇಲ್ಲಿ ಬಂದಾನಿಕನೇ ತೊಂದ್ರೆ. ನಾವು ದುಡ್ಡು ಕೊಟ್ಟೆ ಸೈಟ್ ತಗೊಂಡು ಏನು ಕೆಲಸ ಮಾಡಿ ತಗೊಂಡಿಲ್ಲ. ಹೂನಣ್ಣ, ನೀನು ದುಡ್ಡು ಕೊಟ್ಟು ಸೈಟ್ ತಗೊಂಡಿದ್ರಾ? ನೀನು ದುಡ್ಡು ಕೊಟ್ಟೆ ಸೈಟ್ ತಗೊಂಡಿದ್ದೀರಾ? ದುಡ್ಡು ಕೊಟ್ಟೆ ಸೈಟ್ ತಗೊಂಡಿದ್ದೀರಾ? ನೀವು ಅದ್ರ ಬಗ್ಗೆ ಮಾತಾಡಬೇಡಿ ನೀವು. ನಾನು ದುಡ್ಡು ಕೊಟ್ಟೆ ಸೈಟ್ ತಗೊಂಡಿದ್ದೀನಿ. ತಗೊಂಡಿರೋದು ಅದಕ್ಕೆ ಕೇಳ್ತಾ ಇರೋದು. ಮಾಡ್ಕೊಡ್ತಾ ಇದ್ರಲ್ವಾ? ಯಾವಾಗ ನಿಂಕ ಮಾಡ್ತಾರೆ? ತಿಂಗಳಿಂಕನ 3 ದಿನ ಆಗಿದೆ ಅಷ್ಟೇ, ತಿಂಗಳಾಗಿದೆ. ಇರಮ್ಮ ಮಾತಾಡ್ಬೇಡಿ ಬಿಡ್ರಿ, ಗಿಡ ತೋರಿಸ್ಲ ನಾನು ಮಾತಾಡ್ಬಿಡ್ಲಿ. ನೋಡ್ಕೊಂಡು ಹಂಗೇನೈತೆ ಅರ್ಧ ಬುಟ್ಟೆನ ಅಕ್ಕಿ ಆಸೆ ಹಾಕಿದ್ದೀನಿ. ಎಲ್ಲರೂ ದುಡ್ಡು ಕೊಟ್ಟೆ ತಗೊಂಡಿರ್ತಾರೆ. ಅದನ್ನ ನಾವು ಪ್ರಶ್ನೆನೇ ಮಾಡಲ್ಲ. ಅದಕ್ಕೆ ನಾವು ಕೇಳೋದಕ್ಕೆ ರೈಟ್ಸೇ ಇಲ್ಲ ನಮಗೆ. ಯಾವ್ದೋ ಮಾತಾಡಿದ್ರೆ ಯಾವ್ದಕ್ಕೋ ಮಾತಾಡ್ತಾನೆ. ಸೈಟ್ ಬಗ್ಗೆ ಮಾತಾಡ್ತಾನೆ. ನಾನು ಮೋದಿ ಬಗ್ಗೆ ನಾನು ಮಾತಾಡಿದ್ದು. ಪೈಪ್ ಲೈಕರ್ ಉದಾರ ತೋಡ ಇದಾರ ತೋಡ ಜಾಗ ಬಂದಿದ್ದಾರೆ. ಬೆಳಗ್ಗೆಯಿಂದ ಪಾಪ ಅವರು 9 ಗಂಟೆಗಳ ಕೆಲಸಗಳಿಗೆ ಹೋದ್ರೆ ಸಂಜೆ 6 ಗಂಟೆಗೆ ಬರ್ತಾರೆ. ಅವರೇನೋ ಕಂಪ್ನಿಗಳಲ್ಲಿ ಕುಣ್ಕೊಂಡು ಕಳಿಸ್ತಾರ ಸರ್? ಪಾಪ ಈ ರೀತಿ ನೀರುಗಳನ್ನ ನುಗ್ಬಿಟ್ರೆ ನೋಡ ಹೆಂಗ್ ಹೋಗುತ್ತೆ. ಮಣ್ಣು ತುಂಬಿಟ್ಟು ಬಿಡಪ್ಪ. ಅವ್ರು ಹೆಂಗಿರ್ತಾರೆ ಹೆಂಗನ್ನೋದು ಯೋಚನೆ ಮಾಡಬಾರ್ದ. ನೀರು ಇದೇ ಕೆಲಸ ಬೆಳಕಿದಾಗ ಮಾಡಿದ್ರೆ ಹಾಕಲ್ವಾ? ಒಂದ್ ತಿಂಗಳಿಗೆ ಹೇಳ್ತಾರ. ಈ ಕೆಲಸ ಅವಾಗ ಮಾಡಿದ್ರ ಸರ್? ಇವಾಗ ನೀವು ಬರೋ ಅವಶ್ಯಕತೆ ಇತ್ತಾ? ನಾನು ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇತ್ತಾ? ತಮಾಷೆ ಅಂತಲ್ಲ ಸರ್, ಪ್ರತಿ ಮನುಷ್ಯನಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಎಂತವರೆಗೂ. ಇದು ಹಿಂಗ್ ಓಟ ಇದೆ. ಸರ್ ಇಲ್ಲೇ ಹಿಂಗ್ ಓಟ ಒಳಗಡೆ ಹಿಂಗ್ ಹೋಗ್ಬಿಡ್ತೈತೆ. ಮಣ್ಣು ಹಾಕ್ಬಿಟ್ಟು ಕಲ್ಲು ಒಳ್ದವನ ಮೇಲೆ ಮಣ್ಣು ನೀರು ಎಲ್ಲ ಹೋಗುತ್ತೆ. ಮಲ್ಟಿ ಕಲ್ಲು ಇದ್ದಿದ್ರೆ ನೀರು ಹೋಗಟ. ಇದು ಆಕ್ಚುಲಿ ಪಂಚಾಯತಿ ಕಡೆಯಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಳ್ಳಲ್ಲ ಇವರು. ಈ ಪಕ್ಕದಲ್ಲಿ ಮನೆ ಇದಾವೆ, ಇದು ಯಾವ್ದಾದ್ರು BBMP ಅಲ್ಲಿ ಆಗಿದ್ರೆ ಯಾವಾಗ ಸೀಸ್ ಮಾಡ್ಬಿಡೋರು. ಅಕ್ಕಪಕ್ಕ ಸೈಟ್ಗಳು ಇರ್ತಾರೆ ಸರ್, ಎಲ್ಲ 800-1000 ಅಡಿ ಹೊಡ್ಕೊಂಡು ನೀರುಗಳನ್ನ ಮನೆಗಳಿಗೆ ತಕ್ಕಾದಂಗೆ ಹೊಡ್ಕೊಂಡಿರ್ತಾರೆ. ಇದು ಕಮರ್ಷಿಯಲ್. ಅದಕ್ಕೆ ಈಗ ಪ್ರತಿಯೊಂದು ಕೊಟ್ಟು ಅಧಿಕಾರಿಗಳಿಗೆ ಹೇಳಿದ್ರೆ ಏನು ಗೊತ್ತಾ, ಇಲ್ಲಿನ ಗ್ರಾಮಸ್ಥಲ್ಲಿ ಇರೋರು ಎಲ್ಲ ಅಧ್ಯಕ್ಷರು ಎಲ್ಲ ಏನು ರಾಜಕಾರಣಿಗಳ ವ್ಯಕ್ತಿಗಳೆಲ್ಲ ಇವರಿಗೆ ಸಪೋರ್ಟು. ವೋಟ್ ಕೇಳೋ ಮಾತ್ರ ಅಣ್ಣ ಅಪ್ಪ ಅಂತ ಬರ್ತಾರೆ. ಈ ರೀತಿ ಜನಗಳಿಗೆ ಏನಾನ ತೊಂದರೆ ಇದೆ ಯಾರು ಬರಲ್ಲ, ಬಿಲ್ಕುಲ್ ಬರಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಬೇಕು. ಯಾರು ನಡಿಯ ಒಳ್ಳೆ ಬರ್ತದೆ ಬಾಕಿ ಅಂತ. ಇಲ್ಲಿ ಎತ್ತಿದ್ದು ಹೋಗಲ್ಲ. ಇಲ್ಲ ಎತ್ತಾರೆ, ಇದು ಎತ್ತಾರೆ, ರಿಮೂವ್ ಮಾಡ್ಲೇಬೇಕು. ಇಲ್ಲಿ ಎತ್ತಿದ್ರೇನೆ ನೀರು, ಇಲ್ಲಿ ಎತ್ತಿದ್ರೆ ಆಮೇಲೆ ಇಲ್ಲಿ ಕ್ಲೀನ್ ಮಾಡ್ತಾ ಆಮೇಲೆ ಎತ್ತಿದ್ರೆ ಹೋಗುತ್ತೆ. ನಮ್ಮ ಕರ್ನಾಟಕ ನ್ಯೂಸ್ ಅಂತ ಕೊಡಿ ಸರ್. ನಮ್ಮ ಕರ್ನಾಟಕ ನ್ಯೂಸ್ ಅಂತ ಇಲ್ಲ. ಓಕೆ. ಹಾ ಹೌದು, ಆ ಕೆಲಸವನ್ನು ಆವಾಗೇ ಮಾಡಿದ್ರೆ. ಬನ್ನಿ ಸರ್, ನೀವು ಈ ಕಡೆ ಬನ್ನಿ ಸರ್, ನೀವು ಈ ಕಡೆ ಬನ್ನಿ. ಹೌದು, ನಮ್ಮ ಕರ್ನಾಟಕ ನ್ಯೂಸ್. ನ್ಯೂಸ್ದಿಂದ ಬಂದಿರುತ್ತದೆ. ಕರೆ ಅದು ಯಾರನ್ನ ಕರಿತೀಯ? ಪಂಚಾಯತ್ ಕರಿತೀಯ, ಚೇರ್ಮನ್ ಕರಿತೀಯ? ಕರಿ
ನೀವ್ ಮಾಡಿರೋ ಸರಿನಾ ನಾನು ಹೇಳುತ್ತೇನೆ. 3 ದಿವಸದ ಹಿಂದೆ ಬೋರ್ವೆಲ್ ಕೊರೆಸಿದ್ದು. ಇವತ್ತು ಮಳೆ ಆಗಿದ್ದರಿಂದ ಅಣ್ಣ ನಮಸ್ಕಾರ. ಅದೇ ಈಗ ಡ್ರೈನೇಜಲ್ಲಿ ಬಿದ್ದಿರೋಂತಹ ಮಣ್ಣು ರಿಮೂವ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮನವಿ ಮಾಡಿ, ಯಾಕಂದ್ರೆ ಬೇಜಾರಾಗುತ್ತೆ. ಯಾಕಂದ್ರೆ ಇವರು ಪಕ್ಕದಲ್ಲಿ ಇರುವಂತ ನೀರೆಲ್ಲ ಹೋಗ್ತಾ ಇದ್ದಾವೆ, ರಿಮೂವ್ ಮಾಡ್ತಾ ಇದ್ದಾರೆ. ಇವರೇ ಮುರಳಿ ಅವರೇ ಹೇಳಿದ್ದೀರಾ. ಈಗ ಅವರು ಸ್ವಲ್ಪ ಹಾಮಲ್ಲಿ ಮಾತಾಡಿದ್ರು, ಹಂಗಾಗಿ ನಾನು ಪೊಲೀಸ್ ಆಗಲಿ ಬೆಳಗ್ಗೆ ನೀವು ಅದನ್ನ ಹೆಂಗನ ಮಾಡಿ ರಿಮೂವ್ ಮಾಡಿಸಿ, ಅವ್ರ ಕೈಯಲ್ಲೇ ರಿಮೂವ್ ಮಾಡಿಸ್ರಿ. ಯಾಕಂದ್ರೆ ಮಾಡಿಸಿರೋದು ಅವ್ರ ಕೆಲಸ ಅಲ್ಲ, ಅವ್ರ ಕೈಯಲ್ಲೇ ರಿಮೂವ್ ಮಾಡಿಸಿ. ಪೌರ ಕಾರ್ಮಿಕರನ್ನ ಯಾರನ್ನೂ ಬಿಡಬೇಡ್ರಿ ನೀವು. ಪೌರ ಕಾರ್ಮಿಕರನ್ನ ಯಾರನ್ನೂ ಬಿಡಬೇಡಿ ನೀವು. ಕಳೆದ ಒಂದು ಟೈಮ್ ಪೌರ ಕಾರ್ಮಿಕರನ್ನ ಬಿಟ್ಟಿದ್ರೆ ನೀವು ಕೆಲಸಗಳನ್ನ ಮಾಡಿಸ್ಕೊಂಡಿದ್ದೀರಾ. ಬಿಡಬೇಡ್ರಿ. ಅವ್ರು ಮಾಡಿರುವಂತ ಕೆಲಸಗಳನ್ನ ಅವರೇ ಮಾಡಲಿ. ಅಷ್ಟೇ. ಸರಿ. ಹೋಗ್ಲಿ, ಹೆಸರು ಹೋಗುತ್ತೆ ಅಷ್ಟೇ. ಇಟ್ಕೊಂಡು ಹೋಗ್ಲಿ, ಭಾಷೆ ಬಂದು ಹೋಗುತ್ತೆ. ಹೋಗಲ್ಲ ಸರ್, ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ಲ ಜಾಮ್ ಆಗ್ಬಿಟ್ಟು ಇವಾಗ ನೀವು ಹೊರಟ್ರಿ. ನೀವು ಅವ್ರಿಗೆ ಹೇಳ್ಬಿಟ್ಟು ಮನವಿ ಮಾಡ್ಬಿಟ್ಟು ಹೊರಟ್ರಿ ಸರ್. ರೈಟಿಂಗ್ಸ್ ಅಲ್ಲಿ ತೊಗೊಂಬಿಡಿ ಸರ್. ಬಂದು ಕಂಪ್ಲೇಂಟ್ ಕೊಡೋಕೆ ಅದೇ ನಾವು ಇಲ್ಲಿ ಇದು ಮಾಡಲ್ಲ, ಆನ್ಲೈನ್ ಕಳಿಸ್ಬಿಡ್ತೀವಿ. ಸರಿ, ಓಕೆ, ಹಂಗೆ ಮಾಡಿ. ಈಗ ಬಂದು ಸ್ಟೇಷನ್ ರೈಟಿಂಗ್ ಕೊಟ್ಬಿಡಿ. ಓಕೆ, ಇವತ್ತೇ ಬರ್ಬೋದಾ, ನಾಳೆ ಬಂದು ಓಕೆ, ಇವಾಗಲೇ ಹೋಗಿ. ಸರಿ. ಮನೆ ಒಳಗಡೆ ಅದು ಫೋಟೋಸ್ ಎಲ್ಲ ತೊಗೊಂಡ್ರ? ಇನ್ನೊಮ್ಮೆ ಫೋಟೋಸ್ ಎಲ್ಲ ತೊಗೊಂಡ್ಬಿಡಿ. ನೀರು ನಿಂತ್ಬೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಈಗಾಗಲೇ ಮನುಷ್ಯ ಹೊಟ್ಟೆ ಅನ್ನ ತಿನ್ನೋದಾಗಲಿ ಈ ಕೆಲಸಗಳನ್ನು ಮಾಡೋದು. ಯಾರೋ ಬೋರ್ ಹಾಕ್ತಿದ್ರು ಅಂತ, ಬೋರ್ದು ನೀರು ಅಂತ ಮಂಟಿದೋಗಿದೆ. ಹಂಗಾಗಿ ಅವರು ಕಂಪ್ಲೇಂಟ್ ಮಾಡಿ ಬಂದಿದ್ದು. ಬೋರಪ್ಪ ಅವರ ಸೈಟ್ನಲ್ಲಿ ಇಲ್ಲಿ ಅಡ್ಡ ಇದೆ ಸರ್. ಕಲ್ಲು ತೆಗೆದ್ರೆ ನೀರು ಹೋಗಟ. ಈ ಕೆಲಸ ಅವತ್ತು ಮಾಡಿದ್ರೆ ನಿಮ್ಮ ಕೆಲಸ ನಿಮ್ಗೆ ರಿಟರ್ನ್ ಮಾಡ್ಕೊಂಡ್ರೆ, ನಿಮ್ಗೆ ಮಾಡ್ಕೊಂಡು ನಿಮ್ಮ ಕೆಲಸ ಪಾಸ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಜನ ಹೆಂಗೇನ ಮಾಡ್ಕೋಬೋದು. ಯಾಕೆಂದ್ರೆ ಅವ್ರ ಮನೆಗೆ ಆದರೆ ನಿದ್ದೆ ಆರಾಮಾಗಿ ಮಾಡ್ತಾರೆ. ಅಲ್ಲಿ ನೋಡಿ ಫುಲ್ ಶೀಲ್ಟ್ ಎಲ್ಲ ಕುತ್ಕೊಂಡಿದೆ ಸರ್. ಅದು ಒಂದು 4 ಇಂಚ್ ಕುತ್ಕೊಂಡಿದೆ. ಮಾಡ್ಕೊಳಕ್ ಒಂದ್ ದಿವಸ ನೀಟಾಗಿ ಮಾಡ್ಕೊಂಡಿದ್ ನೋಡ್ಬಿಟ್ಟು ತೊಂದರೆ ಕೊಡದಲ್ಲಿ ಈ ಬಾಧೆ ಇರೋದಾ? ಹೌದು.
ಎಲ್ಲ ನಿಮ್ಮ ಯಜಮಾನಪ್ಪನ ಫೋನ್ ಮಾಡೋದು, ಫೋನ್ ಮಾಡು. ಇಲ್ಲಿ ಬಂದಾಗ ಎಗ್ರೆಲ್ಲ ಆಡಬೇಡ ಅಂತ ವಿಡಿಯೋಗಳು ಆಗ್ತಾ ಇರ್ತವೆ, ಕೆಟ್ಟ ಪದಗಳು ಬಳಸ್ಬೇಡ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ತೊಂದರೆ ಇಲ್ಲ, ನಾನೇ ಇದು ಮಾಡ್ತೀನಿ.